ಎಸ್ ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಬ್ಯಾಂಕ್ ಖಾತೆಗಳಿದಾವೆ, ಇನ್ನು ಮುಂದೆ ಎಷ್ಟು ಬ್ಯಾಂಕ್ ಖಾತೆ ಹೊಂದಿರಬೇಕು ಅನ್ನುವಂಥದ್ದು ಗೊತ್ತಾ? ಒಂದಕ್ಕಿಂತ ಜಾಸ್ತಿ ಇದ್ರೆ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಅನ್ನುವಂಥದ್ದು ಗೊತ್ತಾ? ಯಾವ ಆತಂಕವೂ ಮತ್ತು ಯಾವ ಭಯವೂ ಇಟ್ಟುಕೊಳ್ಳದೆ ಈ ಸುದ್ದಿಯನ್ನು ಪೂರ್ತಿಯಾಗಿ ಗಮನಿಸಬೇಕು. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟು ಈಗ ಬ್ಯಾಂಕ್ ಖಾತೆಗಳಿದಾವೆ, ಇನ್ನು ಮುಂದೆ ಎಷ್ಟು ಬ್ಯಾಂಕ್ ಖಾತೆ ಹೊಂದಿರಬೇಕು ಗೊತ್ತಾ? ಈ ಮಾಹಿತಿಯನ್ನು ತಿಳ್ಕೊಂಡ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಒಂದಕ್ಕಿಂತ ಜಾಸ್ತಿ ಇದ್ರೆ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಎನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳೋ ಹಾಗಾಗುತ್ತೆ. ಹಾಗಾಗಿ ಪೂರ್ತಿ ಸ್ಟೋರಿಯನ್ನು ನೋಡಬೇಕು. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ರೆ ಅದಕ್ಕಿರೋ ನಿಯಮಗಳು ಈಗ RBI ಪ್ರಕಟ ಮಾಡಿದೆ. ಪೆನಾಲ್ಟಿ ನಿಜವಾಗಿಯೂ ಬೀಳುತ್ತಾ ಅಥವಾ ಸುಳ್ಳು ಸುದ್ದಿನ? ಈಗ ಕರ್ನಾಟಕ ಬ್ಯಾಂಕ್ ಒಂದಿರಲಿ, SBI ಬ್ಯಾಂಕ್ ಒಂದಿರಲಿ, ಆಮೇಲೆ ಬ್ಯಾಂಕ್ ಆಫ್ ಬರೋಡಾ, ಆ ಬೋರ್ಡ್ ಏನಾದರೂ ಕಲರ್ಫುಲ್ ಆಗಿದ್ರೆ ಆ ಬ್ಯಾಂಕ್ ಖಾತೆನೂ ಒಂದು ಮಾಡ್ಕೊತೀನಿ ಅಂತ ಹೇಳಿ ಮಾಡಿಸ್ಕೊಂಡಿರ್ತಾರೆ. ಒಂದಕ್ಕಿಂತ ಹೆಚ್ಚು ಖಾತೆಗಳು ಇರ್ತವೆ. ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಖಾತೆಗೆ ಸಂಬಂಧಪಟ್ಟ ಮಾಹಿತಿಯ ಸ್ಫೋಟಕ ಸುದ್ದಿಯನ್ನು. ಇನ್ನು ಮುಂದೆ ಎಷ್ಟು ಬ್ಯಾಂಕ್ಗಳನ್ನು ಇಟ್ಕೋಬೇಕು, ಎಷ್ಟು ಬ್ಯಾಂಕ್ ಖಾತೆಗಳನ್ನು ಹೊಂದಿರಬೇಕು? ಈಗ ನೀವು ಕರ್ನಾಟಕದ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಮಾಡಿ ಇಟ್ಟಿರ್ತೀರಿ. ಅದಾದ ನಂತರ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಒಂದು ಖಾತೆ ಓಪನ್ ಮಾಡ್ಕೊಂಡು ಇಟ್ಟಿರ್ತೀವಿ. ಇದು ಉದಾಹರಣೆ ಹೇಳ್ತಾ ಇರುವಂತಹದ್ದು ಬ್ಯಾಂಕಿನ ಹೆಸರು. ಸೊ ಈಗ ನೀವು ನಿಮ್ಮ ಹಣದ ವಹಿವಾಟನ್ನು ಒಂದೇ ಖಾತೆಯಲ್ಲಿ ಮಾಡ್ತೀರಿ ಅನ್ಕೊಳ್ಳಿ. ಕರ್ನಾಟಕ ಬ್ಯಾಂಕಲ್ಲಿ ಒಂದೇ ಖಾತೆಯಲ್ಲಿ ಹಣದ ವಹಿವಾಟು ಮಾಡ್ತಾ ಇರ್ತೀರಿ. ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಓಪನ್ ಮಾಡ್ಕೊಂಡಿರ್ತೀರಲ್ಲ ಖಾತೆ, ಅದನ್ನು ಹಾಗೆ ಬಿಡ್ತೀರಿ. ಹಂಗೆ ಬಿಟ್ಟಾಗ ನಿಮಗೆ ಪೆನಾಲ್ಟಿ ಬೀಳುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದು ಮ್ಯಾಟ್ರು. ಸೊ ಆ ಮಾಹಿತಿ ಈಗ ರಿವೀಲ್ ಆಗಿದೆ. ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ನೀವು 10,000 ರೂಪಾಯಿ ದಂಡ ವಿಧಿಸಬೇಕಾಗಿ ಬರುತ್ತೆ ಅನ್ನುವಂತಹ ಮಾಹಿತಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಪಬ್ಲಿಕ್ನಲ್ಲಿ ಒಂದು ಸ್ವಾಭಾವಿಕ ಟೆನ್ಷನ್ ಈಗ ಉಂಟಾಗಿದೆ. ಇದೊಂದು ಕೇವಲ ವೈರಲ್ ಸಂದೇಶವಾಗಿದ್ದು ಯಾರು ತಲೆ ಕೆಡಿಸ್ಕೋಬೇಡಿ. ಇದೊಂದು ವೈರಲ್ ಸಂದೇಶ. ಇದಕ್ಕೆ RBI ಸಂದೇಶವೇನು ಅನ್ನುವಂತಹದ್ದು ಗೊತ್ತಾ? ಅಂದ್ರೆ ಕ್ಲಾರಿಟಿ ಕೊಡಬೇಕಲ್ಲ RBI ಕ್ಲಾರಿಟಿ ಕೊಟ್ಟಿದ್ದೆ. ಇದು ಒಂದು ವೈರಲ್ ಸಂದೇಶ, ತಲೆ ಕೆಡಿಸ್ಕೋಬೇಡಿ. ದಾವಣಗೆರೆಯಲ್ಲಿ ಒಂದು ಖಾತೆ ಇತ್ತು, ಹಾಸನದಲ್ಲಿ ಒಂದು ಬ್ಯಾಂಕಿನ ಖಾತೆ ಇತ್ತು, ಮಂಗಳೂರಿನಲ್ಲಿ ಒಂದು ಖಾತೆ ಇತ್ತು. ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗೋದಕ್ಕೆ ಹೋಗಬೇಡಿ. ಇದೊಂದು ವೈರಲ್ ಸಂದೇಶ. ಯಾರು ಕೂಡ ಟೆನ್ಷನ್ಗೆ ಒಳಗಾಗಬೇಡಿ. ಇದಕ್ಕೆ RBI ಅಧಿಕೃತವಾದಂತಹ ಕ್ಲಾರಿಟಿಯನ್ನು ಕೊಟ್ಟಿದೆ. ಆ ಕ್ಲಾರಿಟಿ ಏನು ಹಾಗಾದ್ರೆ? RBI ಯಾವುದೇ ಸೂಚನೆಗಳನ್ನು ನೀಡಿಲ್ಲ. ಅಂದರೆ ಈ ಬಗ್ಗೆ ಒಂದಕ್ಕಿಂತ ಹೆಚ್ಚು ಖಾತೆ ಇದ್ರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ ಅಂತ ಹೇಳಿ ಯಾವುದೇ ತರಹದ RBIನ ಅಧಿಕೃತ ಸಂದೇಶಗಳಿಲ್ಲ. ಸುಳ್ಳು ಸುದ್ದಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರಿ. ನಿಮ್ಮ ಖಾತೆಯ ಮಾಹಿತಿ, ಮೊಬೈಲ್ ಸಂಖ್ಯೆ ಮತ್ತು OTP ಯಾರೊಂದಿಗೂ ಹಂಚ್ಕೋಬೇಡಿ. ನಿಮಗೊಂದು ಸಂದೇಶ ಬರುತ್ತೆ, OTP ಕಳಿಸಿ ನಿಮಗೊಂದು ಬಂದಿದೆ ಅಂತ ಹೇಳಿ. ಯಾವ ಬ್ಯಾಂಕಿನ ನೌಕರರು ಕೂಡ OTP ಕೊಡಿ ಅಂತ ಮೊಬೈಲ್ಗೆ ಸಂದೇಶ ಕಳಿಸೋದಿಲ್ಲ. ಹಂಗೆ ಯಾರೋ ಕಳಿಸ್ಕೊಟ್ರು ಅಂತ ಹೇಳಿ ದುರ್ಮುಹೂರ್ತದಲ್ಲಿ ನೀವೇನಾದರೂ OTP ಕಳಿಸ್ಕೊಟ್ರೆ ಕಷ್ಟಪಟ್ಟು ದುಡಿದು ಖಾತೆಯಲ್ಲಿ ಇಟ್ಕೊಂಡಿರುವಂಥ ಅಷ್ಟು ಅಮೌಂಟ್ಗಳು ಖುಲ್ಲ ಆಗುತ್ತೆ. RBI ಯಾವುದೇ ಸೂಚನೆಗಳನ್ನು ನೀಡಿಲ್ಲ. ಹಾಗಾಗಿ ಈ ತರಹದ ವೈರಲ್ ಸಂದೇಶಗಳಿಗೆ ಟೆನ್ಷನ್ ಆಗಬೇಡಿ, ತಲೆ ಕೆಡಿಸಿಕೊಳ್ಳಬೇಡಿ. ಇದು ಸುಳ್ಳು ಸುದ್ದಿ. RBI ಕ್ಲಾರಿಟಿಯನ್ನು ಕೊಟ್ಟಿದೆ. ಒಂದಕ್ಕಿಂತ ಹೆಚ್ಚು ಖಾತೆಗಳಿದ್ದು ಆ ಖಾತೆಯಲ್ಲಿ ಹಣದ ವಹಿವಾಟು ಮಾಡದೇ ಇದ್ದರೆ ನಿಮಗೆ ಯಾರು ಬಂದು 10,000 ದಂಡವನ್ನು ವಿಧಿಸೋದಿಲ್ಲ. ಈ ಸುಳ್ಳು ಸುದ್ದಿ ಅಂತ ಹೇಳಿ RBI ಈಗ ಕ್ಲಾರಿಟಿ ಕೊಟ್ಟಿದೆ.